ನಮಸ್ಕಾರ ಸ್ನೇಹಿತರೆ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಕರ್ನಾಟಕದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಂತೆಯೇ ಮತ್ತೊಮ್ಮೆ 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹಾಕೊಂಡಿರ್ತಕ್ಕಂಥ ರಾಜ್ಯದ ಬಿಜೆಪಿ ಇದೀಗ ಆಪರೇಷನ್ ಕಮಲಕ್ಕೆ ಇಳಿದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಇದರ ಮುಂದುವರೆದ ಭಾಗವಾಗಿಯೇ ಕಳೆದ 15 ದಿನಗಳ ಹಿಂದಷ್ಟೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಲಿಂಗಾಯತ ಸಮಾಜದ ಬಹುದೊಡ್ಡ ನಾಯಕ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಅದೇ ರೀತಿ ಮೊನ್ನೆ ತಾನೇ ಬೆಂಗಳೂರಿನ ಬಿಜೆಪಿಯ ಕೇಂದ್ರ ಕಚೇರಿ ಜಗನ್ನಾಥ ಭವನದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಉಚ್ಚಾಟಿತ ಬಿಜೆಪಿ ನಾಯಕರನ್ನ ಮತ್ತೊಮ್ಮೆ ಬಿಜೆಪಿ ಪಕ್ಷ ತನ್ನ ಮಡಲಿಗೆ ಸೇರಿಸ್ಕೊಂಡಿದ್ದಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಇದರ ಒಂದು ಆಪರೇಷನ್ ಕಮಲದ ಮುಂದುವರೆದ ಭಾಗವಾಗಿಯೇ ಮಧ್ಯ ಕರ್ನಾಟಕದ ಪ್ರಬಲ ಅಹಿಂದ ನಾಯಕನೊಬ್ಬನಿಗೆ ಬಿಜೆಪಿ ಗಾಳಾಗಿದೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಇದೀಗ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನ ಅತ್ಯಾಪ್ತನಾಗಿರ್ತಕ್ಕಂಥ ಈ ಒಬ್ಬ ನಾಯಕ ಬಿಜೆಪಿಗೆ ಖಂಡಿತವಾಗಲೂ ಸೇರ್ಪಡೆ ಆಗಿದ್ದೇ ಆದರೆ ಮಧ್ಯ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಒಬ್ಬ ಅಹಿಂದ ನಾಯಕ ಯಾರು, ಆತನಿಗಿರ್ತಕ್ಕಂಥ ಬಲಗಳೇನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ನಿರಾಕರಿಸಲ್ಪಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೆಲವು ಮತಗಳ ಅಂತರದಿಂದ ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದಂತಹ ಕಾಂಗ್ರೆಸ್ನ ಮಾಜಿ ಶಾಸಕನೊಬ್ಬರ ಇದೀಗ ಬಿಜೆಪಿ ಗಾಳವನ್ನು ಹಾಕಿ ಆತನನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಅಂತಕ್ಕಂಥ ಸುದ್ದಿಗಳು ಇದೀಗ ಬರ್ತಾ ಇದ್ದಾವೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಹೊಂದಿರತಕ್ಕಂಥ ಈ ಬಹುದೊಡ್ಡ ಅಹಿಂದ ನಾಯಕ, ಅದರಲ್ಲೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಯಕ ಬಿಜೆಪಿಗೆ ಸೇರ್ಪಡೆಯಾದರೆ ಬಿಜೆಪಿಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಒಂದು ಬಲ ಬರುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ಕೃಷಿ ಅಧಿಕಾರಿಯೂ ಆಗಿರ್ತಕ್ಕಂಥ HP ರಾಜೇಶ್ ಅವರಿಗೆ ಬಿಜೆಪಿ ಇದೀಗ ಗಾಳವನ್ನು ಹಾಕಿದೆ ಅಂತಕ್ಕಂಥ ಮಾತುಗಳು ಬಿಜೆಪಿ ವಲಯದಿಂದನೇ ಕೇಳಿ ಬರ್ತಾ ಇದ್ದಾವೆ. ಒಂದೊಮ್ಮೆ ಮೂಲ ಬಿಜೆಪಿಯಲ್ಲಿ ಇದ್ದಂತಹ ರಾಜೇಶ್ ಅವರು 2008ರ ಚುನಾವಣೆಯ ವೇಳೆಗೆ ಆಪರೇಷನ್ ಕಮಲ ಒಳಗಾಗಿದ್ದಂತಹ ಸಂದರ್ಭದಲ್ಲಿ ಜಗಳೂರಿನ ಆಗಿನ ಕಾಂಗ್ರೆಸ್ ಶಾಸಕ SV ರಾಮಚಂದ್ರ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಏನು ಬಿಜೆಪಿಯನ್ನು ಸೇರ್ಪಡೆಯಾದರು. ಅದನಂತರ ನಡೆದಂತಹ ಉಪಚುನಾವಣೆಯ ಹೊತ್ತಿಗೆ ರಾಜೇಶ್ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಆ ಒಂದು 2008ರ ಚುನಾವಣೆಯಲ್ಲಿ HP ರಾಜೇಶ್ ಅವರು SV ರಾಮಚಂದ್ರ ಅವರ ವಿರುದ್ಧ ಸೋಲನ್ನು ಕಂಡರು. ಅದಾದ ನಂತರ ಬಂದಂತಹ 2013ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಹುದೊಡ್ಡದ ಅಂತರದಿಂದ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬಹುದೊಡ್ಡ ಅಂತರದ ಮೂಲಕ ಗೆಲ್ಲೋದ್ರ ಮೂಲಕ ತಮ್ಮ ಗೆಲುವಿನ ಖಾತೆಯನ್ನು ರಾಜೇಶ್ ಅವರು ತೆರೆದಿದ್ರು ಅಂತಲೇ ಹೇಳ್ಬೋದು. ಆದರೆ 2018ರಲ್ಲಿ ಮತ್ತೊಮ್ಮೆ ಅದೇ ರಾಮಚಂದ್ರ ವಿರುದ್ಧ ಹೀನಾಯ ಸೋಲನ್ನು ಕಂಡಿದ್ದಂತಹ ರಾಜೇಶ್ ಅವರು ಸ್ವಲ್ಪವಾಗಿಯೇ ಕಾಂಗ್ರೆಸ್ ಪಕ್ಷದಿಂದ ದೂರ ಆದರು ಅಂತಲೇ ಹೇಳ್ಬೋದು. ಆದರೆ ಸಿದ್ದರಾಮಯ್ಯ ಅತ್ಯಪ್ತ ಬಣದಲ್ಲಿ ಗುರುತಿಸಿಕೊಂಡೇ ಬಂದಿದ್ದಂತಹ ರಾಜೇಶ್ ಅವರಿಗೆ ಈ ಸಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನಿರಾಕರಿಸಿತು. ಅದಕ್ಕೆ ಒಂದೇ ಒಂದು ಕಾರಣ, ಈಗಿನ ಹಾಲಿ ಜಗಳೂರಿನ ಶಾಸಕ ದೇವೇಂದ್ರಪ್ಪನವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಪರಮಾಪ್ತ ಅನ್ನೋದನ್ನು ಒಂದೇ ಒಂದು ಅಂಶದ ಕಾರಣಕ್ಕೆ ರಾಜೇಶ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ನಿರಾಕರಿಸಿತು. ಕಾಂಗ್ರೆಸ್ ಪಕ್ಷ ಯಾವಾಗ ಟಿಕೆಟನ್ನು ರಾಜೇಶ್ ಅವರಿಗೆ ನಿರಾಕರಿಸ್ತೋ ಆ ಒಂದು ಸಂದರ್ಭದಲ್ಲಿ ತನ್ನ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರ ಒತ್ತಾಯಕ್ಕೆ ಮಾಡಿದು ರಾಜೇಶ್ ಅವರು ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದ ನಂತರ ತನಗೆ ಸಿಕ್ಕಂಥ ಅತ್ಯಲ್ಪ ಅವಧಿಯಲ್ಲಿಯೇ ಇಡೀ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿದಂತಹ ರಾಜೇಶ್ ಅವರು ಕೇವಲ 1,000 ಮತಗಳ ಅಂತರದಿಂದ ದೇವೇಂದ್ರಪ್ಪನ ವಿರುದ್ಧ ಸೋಲನ್ನು ಕಂಡರು. ಇದಾದ ನಂತರ ಕಾಂಗ್ರೆಸ್ನೊಂದಿಗೆ ಮುನಿಸಿಕೊಂಡಂತಹ ರಾಜೇಶ್ ಅವರು ಬಹುತೇಕ ಬಿಜೆಪಿಯ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಜಗಳೂರು ಹಾಗೂ ದಾವಣಗೆರೆಯ
ರಾಜಕೀಯ ವಲಯದಲ್ಲಿ ಕೇಳ್ತಾನೆ ಬರ್ತಿದ್ವು. ಇದೀಗ ಆ ನಿಟ್ಟಿನಲ್ಲಿ ಜಗಳೂರಿನ ಮಾಜಿ ಶಾಸಕ ರಾಜೇಶ್ ಅವರನ್ನ ಬಿಜೆಪಿಗೆ ಕರೆತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಬಳ್ಳಾರಿಯ ಮೂಲದ ಒಬ್ಬ ನಾಯಕ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ನಿದರ್ಶನಗಳು ನಮಗೆ ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಕರ್ನಾಟಕದ ಬಳ್ಳಾರಿಯ ಅತ್ಯಂತ ಪ್ರಭಾವಿ ನಾಯಕ, ಹಿಂದುಳಿದ ವರ್ಗಗಳ ಅದರಲ್ಲೂ ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಬಿ ಶ್ರೀರಾಮುಲು ಅವರು ನೇರವಾಗಿ ರಾಜೇಶ್ ಅವರನ್ನ ಬಿಜೆಪಿಗೆ ಕರೆತರ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಸಿಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ರಾಜೇಶ್ ಹಾಗೂ ಬಿಜೆಪಿಯ ನಾಯಕರ ನಡುವೆ 2-3 ಸುತ್ತಿನ ಮಾತುಕತೆಗಳು ಈಗಾಗಲೇ ಅಂತಿಮಗೊಂಡಿದ್ದಾವೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗಾಗಲೇ ನಿನ್ನೆ ತಾನೇ ರಾಜೇಶ್ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ನನ್ನ ಕ್ಷೇತ್ರದ ನನ್ನ ಮತದಾರರ ಅಭಿಪ್ರಾಯವನ್ನು ಪಡೆದು ನನ್ನ ಮುಂದಿನ ರಾಜಕೀಯ ಹೆಜ್ಜೆಯನ್ನು ಇಡ್ತೇನೆ ಅಂತಕ್ಕಂಥ ಒಂದು ಪತ್ರಿಕಾ ಹೇಳಿಕೆಯನ್ನು ನಿನ್ನೆ ತಾನೇ ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಬಹುತೇಕ ರಾಜೇಶ್ ಅವರ ಕುರಿತು ಆಪರೇಷನ್ ಕಮಲ ಸಕ್ಸಸ್ ಆಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ಲಭ್ಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ರಾಜೇಶ್ ಅವರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆ ಆಗಿದ್ದೇ ಆದರೆ ಆ ಒಂದು ರಾಜೇಶ್ ಅವರ ಸೇರ್ಪಡೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಟ್ಟಿಗಷ್ಟೇ ಅಲ್ಲದೆ ಪಕ್ಕದ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮಟ್ಟಿಗೂ ಕೂಡ ಬಿಜೆಪಿಗೆ ಬಹುದೊಡ್ಡ ಒಂದು ಶಕ್ತಿಯನ್ನು ತಂದುಕೊಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾಕಂದರೆ ದಾವಣಗೆರೆಯ ಜಗಳೂರು ಭಾಗ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಅನೇಕ ಒಂದು ಕ್ಷೇತ್ರಗಳಲ್ಲಿ ನಾಯಕ ಸಮುದಾಯದ ಮತಗಳೇ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜೇಶ್ ಅವರ ಸೇರ್ಪಡೆ ಬಿಜೆಪಿಗೆ ಬಹುದೊಡ್ಡ ಒಂದು ಬಲವನ್ನು ತಂದುಕೊಡೋದ್ರಲ್ಲಿ ಯಾವುದೂ ಸಂಶಯವಿಲ್ಲ ಸ್ನೇಹಿತರೆ. ಕಾದ್ ನೋಡೋಣ ಇನ್ನೇನು ರಾಜೇಶ್ ಅವರ ಬಿಜೆಪಿ ಸೇರ್ಪಡೆಯ ಮಾತುಕತೆ ಅಂತಿಮ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ರಾಜೇಶ್ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ದಾವಣಗೆರೆಯ ಬಿಜೆಪಿಯಲ್ಲಿರ್ತಕ್ಕಂಥ 2 ಬಣಗಳ ಪೈಕಿ ಅದರಲ್ಲೂ ಕೂಡ ಮುಖ್ಯವಾಗಿ GM ಸಿದ್ದೇಶ್ವರ್ ಅವರ ವಿರೋಧಿ ಬಣದ ನಾಯಕರು ಅತ್ಯಂತ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಇದ್ದಾವೆ. ಯಾಕಂದರೆ SV ರಾಮಚಂದ್ರ ಅವರು ಈಗಾಗಲೇ ಏನು GM ಸಿದ್ದೇಶ್ವರ್ ಅವರ ಬಣದಲ್ಲಿ ಗುರುತಿಸಿಕೊಂಡು ಆ ಮೂಲಕ GM ಸಿದ್ದೇಶ್ವರ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಹೀಗಾಗಿ SV ರಾಮಚಂದ್ರ ಅವರ ಬಲವನ್ನು ಕುಗ್ಗಿಸಬೇಕು, ಆ ಮೂಲಕ GM ಸಿದ್ದೇಶ್ವರ್ ಅವರಿಗೆ ಬಹುದೊಡ್ಡ ಹೊಡೆತವನ್ನು ಕೊಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿರ್ತಕ್ಕಂಥ GM ಸಿದ್ದೇಶ್ವರ್ ಬಣದ ವಿರೋಧಿ ಬಣದ ನಾಯಕರು ಇದೀಗ ಬಹುತೇಕ HP ರಾಜೇಶ್ ಅವರ ಮನವೊಲಿಕೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಒಂದು ವೇಳೆ ರಾಜೇಶ್ ಅವರು ಖಂಡಿತವಾಗ್ಲೂ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ ಜಿಲ್ಲೆಯ ಬಿಜೆಪಿ ರಾಜಕಾರಣದಲ್ಲಿ ಸಿದ್ದೇಶ್ವರ್ ವಿರೋಧಿ ಬಣದ ಕೈ ಮತ್ತೊಮ್ಮೆ ಮೇಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮೂಲಕ ಸಿದ್ದೇಶ್ವರ್ ಅವರಿಗೆ ಏನು ಟಿಕೆಟ್ ಅನ್ನು ಈ ಬಾರಿ ತಪ್ಪಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸಿದ್ದೇಶ್ವರ್ ವಿರೋಧಿ ಬಣ ಕೈ ಹಾಕ್ತಾ ಇದೆ. ಈ ಒಂದು ಬಣಕ್ಕೆ ಮತ್ತೊಂದು ಆನೆ ಬಲ ಬಂದಂತಾಗೋದ್ರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ. ಕಾದ್ ನೋಡೋಣ ಇನ್ನೇನು 2-3 ದಿನಗಳಲ್ಲಿ ಒಂದು ಸ್ಪಷ್ಟವಾದ ಉತ್ತರ HP ರಾಜೇಶ್ ಅವರ ಕುರಿತು ಸಿಗೋದಿದೆ. ಅಲ್ಲಿವರೆಗೂ ನಾವೆಲ್ಲ ಕಾತರದಿಂದ ಕಾಯ್ತಾ ಇರೋಣ. ಇದಿಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.